ಒಂದು ಒಳ್ಳೆ ಕಥೆಯನ್ನು ಕೇಳ್ಬೋದು ನೀವು. ಕಾರಣ ಏನಪ್ಪ ಅಂದರೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಇದೆಲ್ಲ ಕಡೆ ಆಗೋಗಿದೆ, ಇದು ಅಭ್ಯಾಸ ಆಗೋಗಿದೆ. ಇದು ಮಾಡಿದವರ ಪಾಪ ಆಡದವ್ರ ಬಾಯಲ್ಲಿ ಅಂತ. ಒಬ್ಬ ರಾಜ ಇದ್ದ. ರಾಜ ಅಂದರೆ ಅವನ ಮನೆಯಲ್ಲಿ ಎಲ್ಲ ಥರದ ವಜ್ರ ವೈಡೂರ್ಯ ಆಸ್ತಿ ಅಂತಸ್ತು ಎಲ್ಲವೂ ಇತ್ತು, ಜೋರಾಗಿ. ರಾಜ ಅಲ್ವಾ? ಆದರೆ ಕೇಳಿಸ್ಕೊಳ್ಳಿ, ಈ ಕಡೆಗೆ ಅಮ್ಮ ಈ ಕಡೆ ಕೇಳಿಸ್ಕೊಳ್ಳಿ. ಆ ರಾಜನಿಗೆ ಏನಪ್ಪ ಒಂದು ದುರಭ್ಯಾಸ ಅಂದರೆ ಯಾರಿಗೂ ₹1 ಕೊಡ್ತಿರ್ಲಿಲ್ಲ. ಅವನು ಯಾರಿಗೂ ದಾನ ಮಾಡ್ತಿರ್ಲಿಲ್ಲ. ಎಷ್ಟೋ ಜನ ನಮ್ಮ ಹಳ್ಳಿನಲ್ಲಿ ಈಗಲೂ ಹಂಗೆ ಇದ್ದಾರೆ. ಯಾರಾದರೂ ಭಿಕ್ಷುಕರು ಬಂದರೆ ಬೈದು ಕಳಿಸೋದು, ಒಡೆದು ಕಳಿಸೋದು ಈಗ ಮಾಡ್ತಾರೆ. ಈ ರಾಜನೂ ಹಾಗೇನೆ. ಯಾರೇ ಭಿಕ್ಷುಕ ಬಂದರೂ ಒಂದು ನಯಾ ಪೈಸೆ ಎತ್ಕೊಡ್ತಿರ್ಲಿಲ್ಲ ಅವನು, ಪುಣ್ಯಾತ್ಮ. ಆಗ ಕುದುರೆ ಮೇಲೆ ಹೋಗ್ತಾ ಇದ್ದ ಭಿಕ್ಷುಕ, ಸ್ವಾಮಿ ಏನಾದರೂ ದಾನ ಮಾಡಿ ಸ್ವಾಮಿ ಎಂದ. ಆ ರಾಜ ಅಂದ, ಏಯ್ ನಿನಗೇನು ಗೊತ್ತಾಗಲ್ವಾ, ನಾನೇನು ಕೊಡಲ್ಲಪ್ಪ. ಸ್ವಾಮಿ ಏನು ಕೊಡಲ್ಲ ಅಂತ ಗೊತ್ತು, ಒಂದು ಕೆಲಸ ಮಾಡಿ ಆ ಕುದುರೆ ಲದ್ದಿನಾರ ಕೊಟ್ಟುಬಿಡಿ ಸ್ವಾಮಿ ಅಂತ ಅಂದ. ಲದ್ದಿ ತಾನೆ ತಕೋ ಅಂತ ಹೇಳ್ಬಿಟ್ಟು ಆ ರಾಜ ಏನು ಮಾಡ್ದ, ಒಂದು ಪೇಪರ್ನಲ್ಲೋ ಒಂದು ರಟ್ಟಿನಲ್ಲೋ ಎತ್ತಿ ಆ ಕುದುರೆ ಲದ್ದಿಯನ್ನು ಆ ಭಿಕ್ಷುಕನಿಗೆ ಕೊಟ್ಟುಬಿಟ್ಟ. ಮನೆಗೆ ಬಂದು ನೋಡ್ತಾನೆ, ಏನು ಮನೆ ತುಂಬ ಎಲ್ಲ ಬರೀ ಆ ಕುದುರೆ ಲದ್ದಿನೇ, ಅರಮನೆ ತುಂಬ ಎಲ್ಲ ಬರೀ ಕುದುರೆ ಲದ್ದಿನೇ ತುಂಬೋಗದೆ. ಯೋಚನೆ ಶುರುವಾಗೋಯ್ತು. ವಾಸನೆ ಎಲ್ಲಿ ನೋಡಿದ್ರಲ್ಲಿ ಕುದುರೆ ಲದ್ದಿ. ಯಾವ ಮನೆಗೆ ಅಡುಗೆ ಕೋಣೆಗೆ ಹೋಗು ಕುದುರೆ ಲದ್ದಿ, ಎಲ್ಲ ಇದಾಯಿತು. ಮಹಾಮಂತ್ರಿ ಬಂದು ಕೇಳಿದ, ಸ್ವಾಮಿ ನೀವು ಆ ಭಿಕ್ಷುಕನ ಕೊಟ್ರಲ್ಲ ಕುದುರೆ ಲದ್ದಿಯನ್ನು, ಹೋಗಿ ಕೇಳ್ಕೊಬಿಡಿ ಹಿಂಗಾಗೋಯ್ತಲ್ಲ ಅಂತೇಳಿ. ಯಾರೋ ಪರಮಾತ್ಮನೇ ಇರಬೇಕು ಅವನು ಅಂತ. ಆಗ ರಾಜ ಓಡೋಡಿ ಹೋಗಿ ಆ ಭಿಕ್ಷುಕನ ಹುಡಿಕೊಂಡು ಹೋಗಿ ಕೇಳಿದಂತೆ, ಅಪ್ಪ ತಪ್ಪಾಯ್ತಪ್ಪ, ನಾನು ಇನ್ನು ಕುದುರೆ ಲದ್ದಿ ಕೊಟ್ಟದ್ದು ತಪ್ಪಾಯಿತು, ಮನೆ ತುಂಬ ಎಲ್ಲ ಅದೇ ಆಗ್ಬಿಟ್ಟದೆ ಕಣ್ಣಪ್ಪ. ಅದು ನೀ ಮಾಡಿದ ಕರ್ಮ. ನನ್ನ ಕುದುರೆ ಲದ್ದಿ ಕೊಟ್ಟೆ, ನೀನು ಅದನ್ನೇ ಉಣ್ತಾ ಇದೀಯ ಅಷ್ಟೇ. ನೀನು ಯಾರಿಗೆ ಏನು ಕೊಡ್ತೀಯೋ ಅದನ್ನೇ ನೀನು ಊಟ ಮಾಡಬೇಕು. ಇದು ಪ್ರಪಂಚ. ಇದು ಸ್ವಾಮಿ ತಪ್ಪಾಯಿತು ಅಂದ್ಬಿಟ್ಟು ಆ ಭಿಕ್ಷುಕನ ಕಾಲಿಡ್ಕೊಂಡು ರಾಜ ಕೇಳದ್ನಂತೆ, ಇದನ್ನು ಹೋಗೋಂಗೆ ಮಾಡಿ ಅಂದಾಗ, ಒಂದು ಕೆಲಸ ಮಾಡು, ಅರಮನೆಗೆ ಹೋಗು, ನಿನ್ನ ಬಗ್ಗೆ ಜನ ಬೈಬೇಕು, ಪ್ರಜೆಗಳೆಲ್ಲ ಬೈಬೇಕು. ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಬೈಬೇಕು, ನೀನು ಎಷ್ಟೇ ಸಂತೋಷವಾಗಿರು ಅವರೆಲ್ಲ ಬೈಬೇಕು ನಿನ್ನ, ಹಂಗೆ ಮಾಡು ಹೋಗಿ. ರಾಜ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟ. ನಾನು ಬೈವಂಗೆ ಅಂದರೆ ರಾಜರನ್ನು ಬೈಯುವ ಹಾಗೆ ಒಂದು ಸುಳ್ಳು ಸುದ್ದಿನ ಹಬ್ಬಿಸ್ತ. ಆಗ ಎಲ್ಲ ಜನಗಳು, ಪ್ರಜೆಗಳೆಲ್ಲ ಬರೋದು ರಾಜನಿಗೆ ಬೈಯೋದು. ಇದು ಇವನು ಕಿವಿ ಕೇಳಿಸ್ತಾ ಇತ್ತು ರಾಜನಿಗೆ. ಆ ಬೈತಾ ಜನಗಳು ಅವನ ಮನೆಯಲ್ಲಿದ್ದಂಥ ಎಲ್ಲ ಲದ್ದಿನೂ ಹಂಗಂಗೆ ಖಾಲಿ ಆಗ್ತಾ ಹೊರಟೋಯ್ತಂತೆ. ಒಂದು ದಿನ ಸಂಪೂರ್ಣವಾಗಿ ಖಾಲಿ ಆಗೋಯ್ತು. ಆಗ ಭಿಕ್ಷುಕನ ಬಳಿ ಬಂದು ರಾಜ ಕೇಳ್ತಾನೆ, ಅಪ್ಪ ಇದ್ರ ಮರ್ಮ ಏನಪ್ಪ ಇದು ಅಂದಾಗ. ಆಗ ನೋಡು, ನೀನು ನನಗೆ ಮೋಸ ಮಾಡಿದೆ, ತಿನ್ನೋದಕ್ಕೆ ಲದ್ದಿ ಯಾರೂ ತಿನ್ನೋದಿಲ್ಲ, ಲದ್ದಿ ಕೊಟ್ಟೆ. ಆ ಪರಮಾತ್ಮನಿಗೆ ಇಚ್ಛೆ ಆಯ್ತೇನೋ, ನಿನಗೂ ಅದನ್ನೇ ಕೊಟ್ಬಿಟ್ಟ ಅವನು. ಈಗ ನಿನ್ನ ಕರ್ಮ ಹೋಗಬೇಕು ಅಂದರೆ ಜನಗಳು ನಿನ್ನ ಬೈತಾವ್ರಲ್ಲ, ನೀನು ಒಳ್ಳೆಯವನೋ ಕೆಟ್ಟವನೋ ನೋಡಿಲ್ಲ ಅವರು, ಆದರೂ ನಿನ್ನ ಬಗ್ಗೆ ಬೈತಾರಲ್ಲ. ಆಗ ಆ ಕರ್ಮದ ಫಲವನ್ನೆಲ್ಲ, ಆ ಲದ್ದಿ ಇತ್ತಲ್ಲ ಕರ್ಮದ ಫಲ, ಅದನ್ನೆಲ್ಲ ಬೈಯೋರೇ ತಗೊಳ್ತಾರೆ. ಅದಕ್ಕೆ ಬೈಯೋರಿಗೆ ಹೊರಟೋಯ್ತಂಥದ್ದು. ಆಗ ರಾಜ ಇದರ ಅರ್ಥ ಏನಪ್ಪ ಅಂತ ಕೇಳಿದಾಗ, ನಿನಗೆ ಯಾರು ಏನೇ ಅನ್ನಲಿ ಅಪ್ಪ ಎಲ್ಲ ನಿಮಗೆ ಕಂಡ್ರೆ ಅಂತ ಅಂದ್ಬಿಡಿ, ಆ ಪರಮಾತ್ಮ ಬೈದ ಬೈಗುಳವನ್ನು ಕೂಡ ಬೈದವರಿಗೆ ಕೊಡ್ತಾನಂತೆ ಅವನು. ಯಾರು ಹಿಂತಿರಿಕೊಂಡು ಹೊಡೆಯೋಕ್ಕೆ ಹೋಗ್ಬಾರ್ದು, ಬೈಯಕ್ಕೆ ಹೋಗ್ಬಾರ್ದು. ಯಾರಾದರೂ ನಮ್ಮನ್ನು ಕೆಟ್ಟವನು ಅಂದರೆ ಆಯ್ತಪ್ಪ ಒಳ್ಳೇದಾಗಲಿ, ಎಲ್ಲ ನಿನ್ನ ಆಶೀರ್ವಾದ ಅಂಥೇಳಿ ಮುಂದೆ ಹೊರಟೋದ್ರೆ, ಅವನು ಏನು ಬಿತ್ತುತ್ತಾ ಇದ್ದಾನೋ ಸುಳ್ಳನ್ನು, ಅವನು ಏನು ಬೈತಾ ಇದ್ದಾನೋ ಅದರ ಕರ್ಮವನ್ನು ಅವನೇ ಅನುಭವಿಸ್ತಾನೆ. ಹಾಗೆ ಹೇಳಿದ್ರಂತೆ ಆ ಭಿಕ್ಷುಕ, ನೋಡು ನೀನು ಮಾಡಿದ ಪಾಪ ಆಡಿದವ್ರ ಬಾಯಲ್ಲಿ ಕರ್ಮ. ಇದರ ಅರ್ಥ ಇಷ್ಟೇ, ಮಾಡಿದವರ ಪಾಪ ಆಡಿದವ್ರ ಬಾಯಲ್ಲಿ. ಅದಕ್ಕಾಗಿ ಯಾರಾದರೂ ಬೈದರೆ ತಲೆ ತಗ್ಸ್ಕೊಂಡು ಹೊರಟೋಗ್ಬಿಟ್ರೆ 100 ವರ್ಷ ಆಯುಸ್ಸು. ಹಿಂತಿರಿಕೊಂಡು ಮಾತಾಡಿದ್ರೇ ಜಗಳಕ್ಕೆ ಕಾರಣ ಆಗೋದು. ಇದು ಆ ಪರಮಾತ್ಮ ಹೇಳಿರುವಂಥ ಒಂದು ಸಣ್ಣ ಕತೆ. ಹಾಗಾಗಿ ನಾವೆಲ್ಲ
ಅಹಂಕಾರಿಗಳಾಗೋದು ಬೇಡ. ಪ್ರೀತಿಯಿಂದ ಒಬ್ರಿಗೊಬ್ಬರು ಪರಸ್ಪರ ಹಂಚಿ ತಿನ್ನುವಂಥ ಅಭ್ಯಾಸ ಮಾಡಿಕೊಳ್ಳೋಣ. ನೋಡಿ, ಇವತ್ತು ಸಹಸ್ರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಿರುವಂಥ ಉದ್ದೇಶ ಅದು ಭಗವಂತನ ಲೀಲೆ. ಅನ್ನದಾನ, ನೇತ್ರದಾನ, ರಕ್ತದಾನ ಇದು ಬಹಳ ಪರಿಶುದ್ಧವಾದದ್ದು, ಪವಿತ್ರವಾದದ್ದು. ಅದನ್ನು ಯಾವತ್ತೂ ಮರೆಯಬಾರ್ದು ನಾವು.